चिटगुप्पा के नगर निगम कार्यालय में जनस्पंदन कार्यक्रम आयोजित किया गया। इस जनस्पंदन कार्यक्रम में जिलाधिकारी डॉक्टर गोविंद रेड्डी ने लोगों से शिकायत प्राप्त की, जिसमें फसल मुआवजा, जंगली जानवर द्वारा फसल बर्बादी, आवारा कुत्ते, सीसी कैमरे की मरम्मत समेत कुल 28 से अधिक शिकायतें आई हैं, जिसमें से कुछ समस्याओं को तत्काल में संबंधित अधिकारियों से बात कर समस्या का समाधान किया गया। डॉक्टर गोविंद रेड्डी ने अधिकारियों को निर्देश दिया कि यदि फुटपाथ पर अव्यवस्थित तरीके से दुकान है और नगरपालिका की जगह में अवैध रूप से शेड का निर्माण किया गया है तो उसे तुरंत हटाना शुरू करें। और जनता ने मांग की है कि बसवराज चौक से सरदार चौक तक नई सड़क निर्माण की जाए। इस अवसर पर बीदर एसपी चन्नाबसवन्ना लंगोटी, चन्नाबसवन्ना एसएल, सहायक आयुक्त प्रकाश कुदरे, खाद्य विभाग के उपनिदेशक सुरेखा, तहसीलदार रविन्द्र दामा, ग्रेड 2 तहसीलदार जयश्री, नगरपालिका मुखिया हुसामुद्दीन, सीपीआई श्रीनिवास अल्लापुर, पीएसआई बशुमिया व तालुका स्टार के अधिकारी उपस्थित रहे। चिटगुप्पा से केपी न्यूज के संवाददाता अजीम की रिपोर्ट। ನಿವಾಸಿಗಳಿಗೂ ಕೂಡ ಮನವಿ ಮಾಡ್ತೀನಿ, ಏನಂತಾರೆ ದಿನೇ ದಿನೇ ವೆಹಿಕಲ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಪಾದಚಾರಿಗಳು ಏನಂತಾರೆ ಆಕ್ಸಿಡೆಂಟ್ಗಳಲ್ಲಿ ಸಾವು ನೋವು ಕೂಡ ಹೆಚ್ಚಾಗಿದೆ। ಸೊ ಈ ವರ್ಷ 6 ಜನ ಏನಂತಾರೆ ಪೆಡೆಸ್ಟ್ರಿಯನ್ಸ್ ಏನಂತಾರೆ ರಸ್ತೆ ದಾಟಬೇಕಾದ್ರೆ ಜೀವ ಕಳ್ಕೊಂಡಿದ್ದಾರೆ। ಅದಕ್ಕೆ ಯಾರೂ ಕೂಡ ಏನಂದ್ರೆ ಇಂತಹ ಏನು ಅನಧಿಕೃತ ಚಟುವಟಿಕೆಗಳಿಗೆ ಯಾರೂ ಕೂಡ ಸಪೋರ್ಟ್ ಮಾಡಬಾರ್ದು। ಯಾರ ಜನಪ್ರತಿನಿಧಿಗಳಿಗೂ ಮನವಿ ಮಾಡ್ತೀವಿ, ಯಾರು ಇಂಥದಕ್ಕೆ ಸಪೋರ್ಟ್ ಮಾಡಬಾರ್ದು। ಇದರಲ್ಲಿ ಎಲ್ಲರಿಗೂ ಸಮಾನವಾಗಿ ನೋಡ್ತೀವಿ ನಾವು। ಏನು ಫುಟ್ಪಾತ್ ಏನಂತಂದರೆ ಕವರ್ ಮಾಡಿದ್ದಾರೆ, ಯಾಕಂದ್ರೆ ಜನ ಫುಟ್ಪಾತ್ ಮೇಲೆ ಓಡಾಡಿದ್ರೆ ಅವಾಗ ರಸ್ತೆಯಲ್ಲಿ ತೊಂದರೆ ಆಗೋದಿಲ್ಲ। ಸೊ ಅದಕ್ಕೋಸ್ಕರ ದಿನೇ ದಿನೇ ವೆಹಿಕಲ್ಗಳ ಸಂಖ್ಯೆನೂ ಹೆಚ್ಚಾಗ್ತಾ ಇರ್ತದೆ। ಅದಕ್ಕೆ ಇದಕ್ಕೆಲ್ಲರೂ ಕೋಆಪರೇಟ್ ಮಾಡಬೇಕು ಮತ್ತು ಇದು ಎಲ್ಲರೂ ಒಳ್ಳೆಯದಕ್ಕೋಸ್ಕರ। ಆಮೇಲೆ ಎಲ್ಲ ನಗರಗಳಲ್ಲೂ ಮಾಡ್ತಾ ಇದೀವಿ, ಏನು ಚಿಟಗುಪ್ಪ ಒಂದೇ ಕಡೆ ಮಾಡ್ತಾ ಅಂತಲ್ಲ, ಎಲ್ಲ ಎಂಟೈರ್ ಡಿಸ್ಟ್ರಿಕ್ಟ್ ಇವನ್ ವಿಲೇಜ್ಗಳಲ್ಲೂ ಕೂಡ ಕೆಲವೊಂದು ಕಡೆ ಪ್ರಾಬ್ಲಮ್ ಎಲ್ಲಿದೆ ಅಲ್ಲಿ ಕೂಡ ಮಾಡಲಾಗ್ತಾ ಇದೆ। ಸೊ ಅದಕ್ಕೆ ಸಾರ್ವಜನಿಕರು ಬಹಳ ಏನಂತಾರೆ ಇದಕ್ಕೆ ಅಪ್ರಿಷಿಯೇಟ್ ಮಾಡಿದ್ದಾರೆ। ಸೊ ಅದಕ್ಕೆ ತಾವುಗಳು ಕೂಡ ಏನಂತಾರೆ ನಾಗರಿಕರಾಗಿ ತಿಳ್ಕೋಬೇಕು। ನಾವು ಏನಂದ್ರೆ ನಮ್ಮ ಸಿವಿಕ್ ಸೆನ್ಸ್ ಅಂತ ಹೇಳ್ತೀವಿ, ನಾಗರಿಕರಾಗಿ ನಮ್ದು ಕೂಡ ಕೆಲವೊಂದು ಜವಾಬ್ದಾರಿಗಳಿರ್ತವೆ, ಅವುಗಳನ್ನು ನೀವು ಅರ್ಥ ಮಾಡಿಕೊಂಡು ನೀವು ಏನಿದೆ ನಿಮ್ಮ ಜಾಗದಲ್ಲಿ ನೀವು ಬಿಸ್ನೆಸ್ ಮಾಡಿ, ವಿ ಆರ್ ನಾಟ್ ಅಗೇನೆಸ್ಟ್ ಎನಿಬಡಿ, ಬಟ್ ಏನಂದ್ರೆ ನೀವು ಸಾರ್ವಜನಿಕ ಸ್ಥಳಗಳನ್ನ ಏನಂದ್ರೆ ಅತಿಕ್ರಮಿಸ್ಕೊಂಡು ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು ಅವ್ರ ಜೀವಕ್ಕೆ ಅಪಾಯ ತಂದು ಒಡ್ಡಿ ನೀವು ಏನಂದ್ರೆ ನಿಮ್ಮ ಬಿಸ್ನೆಸ್ ಮಾಡ್ತೀರಿ ಅಂದ್ರೆ ಅದಕ್ಕೆ ನಾವು ಒಪ್ಪೋದಿಲ್ಲ। ಅದನ್ನ ಖಾಲಿ ಮಾಡಿಸ್ತೀವಿ, ಅಭಿಯಾನ ಸ್ಟಾರ್ಟ್ ಆಗಿದೆ। ಸೊ ನಿಮ್ಮಲ್ಲಿ ಏನು ಎನ್ಫೋರ್ಸ್ಮೆಂಟ್ ಇಲ್ಲ ನಮ್ಮಲ್ಲಿ ಅಂತ ಹೇಳ್ತಿದ್ರಿ ಲಾಸ್ಟ್ ಇದರಲ್ಲಿ, ದಟ್ ಈಸ್ ರಾಂಗ್। ನಂಬರ್ 1 ನಮ್ಮದು ಯಾವುದೋ ಮುನ್ಸಿಪಾಲ್ಟಿದು ವಾಣಿಜ್ಯ ಮಳಿಗೆ ಐತೆ ಅಂತ ಹೇಳ್ತಾರೆ। ಸೊ ರೋಡ್ನಲ್ಲಿ ರೋಡ್ ಬೌಂಡ್ರಿಲಿ ಬರ್ತಂತೇಳಿ ಡೆಮೊಲಿಷನ್ ಮಾಡಿಸಿರಿ, ಬಟ್ ಅಲ್ಲೇ ಯಾರು ಮಳಿಗೆಗಳನ್ನ ಹಾಕೊಂಡು ಅವರೇ ಬೇರೆಯವರು ಬಾಡಿ ಕೊಡ್ತಾರೆ ಅಂತ ಹೇಳ್ತಾರೆ, ಫಸ್ಟ್ ಅದೇ ಡೆಮೊಲಿಷನ್ ಆಗ ಹೇಳ್ತಾ। ಸೊ ನಿಮ್ಮ ಕೈಲಿ ಆಗಲ್ಲ ಅಂದ್ರೆ ನಿಮ್ಮನ್ನ ಖಾಲಿ ಮಾಡಿಸಿ ಬೇರೆಯವ್ರ ಕಡೆಯಿಂದ ಮಾಡಿಸ್ತೀವಿ, ಸಿಂಪಲ್। ತಹಸೀಲ್ದಾರ್ಗೆ ಆಗಲ್ಲ ಅಂದ್ರೆ ತಹಸೀಲ್ದಾರ್ ಜಾಗ ಖಾಲಿ ಮಾಡಿಸ್ತೀವಿ, ಚೀಫ್ ಆಫೀಸರ್ಗೆ ಆಗಲ್ಲ ಅಂದ್ರೆ ಚೀಫ್ ಆಫೀಸರ್ ಖಾಲಿ ಮಾಡಿಸ್ತೀವಿ, ಅವ್ರಿಬ್ಬರು ಸಪೋರ್ಟ್ ಮಾಡೋಕ್ಕೆ ಇನ್ಸ್ಪೆಕ್ಟರ್ ಆಗಲ್ಲ ಅಂದರೆ ಇನ್ಸ್ಪೆಕ್ಟರ್ ಜಾಗ ಖಾಲಿ ಮಾಡಿಸ್ತೀವಿ। ನೀವು ನಮ್ಗೆ ಅನಿವಾರ್ಯ ಇಲ್ಲ। ಸೊ ಇವತ್ತು ಎಲ್ಲ ಕಡೆ ಆಗ್ತಾ ಇದೆ, ಇಸ್ ಎ ಪಬ್ಲಿಕ್ ವರ್ಕ್, ಇವತ್ತು ಜಸ್ಟ್ ಡೂ ಇಟ್। ನಮ್ಮನ್ನ ಮಿಸ್ಗೈಡ್ ಮಾಡೋ ಪ್ರಶ್ನೆ ಇಲ್ಲ। ಸೊ ನಮಗೂ ಬೇರೆ ಇನ್ಫಾರ್ಮೇಷನ್ ಇರ್ತೈತಿ, ನಮಗೂ ಬೇರೆ ಫೀಡ್ಬ್ಯಾಕ್ ಇರ್ತೈತಿ, ನೀವು ನಮ್ಗೆ ಕರೆಕ್ಟ್ ಹೇಳ್ತಿರೋ ಸುಳ್ಳು ಹೇಳ್ತಿರೋ ಅಂತ ನಮಗೂ ಗೊತ್ತಾಗ್ತೈತಿ। ಸೊ ಈ ವಾಣಿಜ್ಯ ಕಮರ್ಷಿಯಲ್ ಏನಿದೆ ಅದನ್ನು ಖಾಲಿ ಮಾಡಿಸು। ದೆನ್ ಎಲ್ಲೆಲ್ಲಿ ಡ್ರೈನ್ ಮೇಲೆ ಬೆಡ್ ಹಾಕ್ಕೊಂಡು ಡ್ರೈನ್ ಕ್ಲೋಸ್ ಮಾಡಿ ಅದ್ರ ಮೇಲೆ ಮಳಿಗೆ ಅಥವಾ ಏನಂತ ಮುಂದೆ ಶೆಡ್ ಹಾಕ್ಕೊಂಡ್ರೆ ಅವೆಲ್ಲ ಖಾಲಿ ಆಗೋದು, ಸ್ಟೇರ್ ಕೇಸ್ ಹಾಕ್ಕೊಂಡ್ರೆ ಅವೆಲ್ಲ ಖಾಲಿ ಆಗೋದು।